ಮತ್ತೆ ವಿವಾದದ ಸುಳಿಯಲ್ಲಿ ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷ್ ಸಿಕ್ಕಾಕೊಂಡಿದ್ದಾರೆ. ವರ್ತೂರು ವಿರುದ್ಧ ಸಿಡಿದೆದ್ದ ಹಳ್ಳಿಕಾರ್ ಸಂರಕ್ಷಕರು ಹಳ್ಳಿಕಾರ್ ಒಡೆಯ ಬಿರುದಿಗೆ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ವರ್ತೂರು ಸಂತೋಷ್ ಬಿಗ್ ಬಾಸ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಳ್ಳಿಕಾರ್ ಸಂರಕ್ಷಕರು ಮಂಡ್ಯದಲ್ಲಿ. ಈಗ ಮತ್ತೆ ಆ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಕಾನೂನು ಸಮರಕ್ಕೆ ಸಜ್ಜಾಗಿದ್ದಾರೆ ಹಳ್ಳಿಕಾರ್ ಸಂರಕ್ಷಕರು. ವರ್ತೂರು ಸಂತೋಷ್ ವಿರುದ್ಧ ಕಾನೂನು ಹೋರಾಟ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಬಹಿರಂಗ ಚರ್ಚೆಗೂ ಆಹ್ವಾನಿಸಿದ ಸಂರಕ್ಷಕ ರವಿ ಪಟೇಲ್, ಬಹಿರಂಗವಾಗಿ ಬನ್ನಿ, ಯಾವ ಕಾರಣಕ್ಕೆ ಅಥವಾ ಹೇಗೆ ಹಳ್ಳಿಕಾರ್ ಒಡೆಯ ಅನ್ನುವಂತ ಹೆಸರನ್ನ ನಿಮಗೆ ನೀವೇ ಇಟ್ಕೊಂಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಈ ಹಳ್ಳಿಕಾರ್ ಸಂರಕ್ಷಕರು ಮಾಡ್ತಾ ಇದ್ರು. ಈ ಹಿಂದೆನೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ, ಸಾಕಷ್ಟು ವಿವಾದ ಆಗಿದೆ. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್. ಈಗ ಈ ಹಳ್ಳಿಕಾರ್ ಅನ್ನುವಂತಹ ಬಿರುದು, ಹಳ್ಳಿಕಾರ್ ಒಡೆಯ ಅನ್ನುವಂತಹ ಬಿರುದು ನಿಮಗೆ ನೀವೇ ಇಟ್ಕೊಂಡಿದ್ದೀರಾ ಅನ್ನುವಂತಹ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗ ಕಾನೂನು ಸಮರಕ್ಕೂ ಕೂಡ ಹಳ್ಳಿಕಾರ್ ಸಂರಕ್ಷಕರು ಮುಂದಾಗಿದ್ದಾರೆ ಅಂತೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಖಂಡಿತ ಸಭಾ, ವರ್ತೂರು ಸಂತೋಷ್ ತನ್ನ ವರ್ಚಸ್ಸನ್ನ ವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹಳ್ಳಿಕಾರ್ ಒಡೆಯ ಎಂಬ ಬಿರುದನ್ನು ತನ್ನ ಹಿಂಬಾಲಕರಿಂದ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ಯಾವುದೇ ರೀತಿಯ ಒಂದು ಬಿರುದನ್ನು ಕೊಟ್ಟಿಲ್ಲ. ಆ ಒಂದು ಹಳ್ಳಿಕಾರ್ ಒಡೆಯ ಎಂಬ ಏನು ಬಿರುದನ್ನು ವರ್ತೂರು ಸಂತೋಷ್ ಅವರು ಪಡೆದಿದ್ದಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಅವಮಾನ ಹಳ್ಳಿಕಾರ್ ಸಂರಕ್ಷಕರಿಗೆ ಆಗ್ತಾ ಇದೆ ಎಂಬ ಒಂದು ಆರೋಪವನ್ನ ಮಂಡ್ಯ ಜಿಲ್ಲೆಯೇ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಿರಿಯ ಏನು ಹಳ್ಳಿಕಾರ್ ತಳಿ ಎತ್ತುಗಳನ್ನು ಸಾಕಣೆ ಮಾಡ್ತಿರುವಂತಹ ಸಂರಕ್ಷಕರ ಒಂದು ಆರೋಪ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಇದ್ದಂತ ಸಂದರ್ಭದಲ್ಲಿ ಒಂದು ಬಹಿರಂಗ ಚರ್ಚಾಗೋಷ್ಠಿಯನ್ನ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಆಗಿದ್ದಾವೆ. ಒಂದು ಕಡೆ ವರ್ತೂರು ಸಂತೋಷ್ ರವರಿಗೆ ಬಿರುದನ್ನ ನಾವೇ ಕೊಟ್ಟಿದ್ದೀವಿ ಮೂಲಕ ಅವರ ಬೆಂಬಲಿಗರು ಹೇಳ್ಕೊಂಡಿದ್ರು. ಇದೆಲ್ಲವೂ ಕೂಡ ತಪ್ಪು. ಅಂದ್ರೆ ತಲತಲಾಂತರಗಳಿಂದಲೂ ಕೂಡ ಹಳ್ಳಿಕಾರ್ ಎತ್ತುಗಳನ್ನ ಸಾಕಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ, ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಎಂಬ ಆರೋಪವನ್ನ ಮಂಡ್ಯದ ಒಂದಷ್ಟು ಹಳ್ಳಿಕಾರ್ ಏನು ಎತ್ತುಗಳನ್ನ ಸಾಕಣೆ ಮಾಡ್ತಿರುವಂತಹ ಸಂರಕ್ಷಕರ ಮಾತಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಏನು ಬಿಗ್ ಬಾಸ್ ನಿಂದ ಹೊರಬಂದಂತಹ ಸಂತೋಷ್ ರವರು ಏನು ಚರ್ಚಾಗೋಷ್ಠಿಯನ್ನು ನಡೆಸಿದಂತ ಮತ್ತೆ ತನ್ನ ವಿರುದ್ಧ ಏನು ಹೋರಾಟವನ್ನ ಮಾಡ್ತಾ ಇದ್ದಂತಹ ಮಾತುಗಳನ್ನ ಆಡಿದಂತಹ ಎಲ್ಲ ಏನು ಸಂರಕ್ಷಕರಿದ್ರು ಅವರಿಗೆ ಏಕವಚನದಲ್ಲೇ ಒಂದು ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಮಾತಿಗೆ ಕೆರಳಿರುವಂತಹ ಏನು ಹಳ್ಳಿಕಾರ್ ಸಂರಕ್ಷಕರು ಮತ್ತೆ ಇದೀಗ ಕಾನೂನು ಸಮರಕ್ಕೂ ಕೂಡ ವರ್ತೂರು ಸಂತೋಷ್ ವಿರುದ್ಧ ಕಾನೂನು ಸಮರಕ್ಕೂ ಕೂಡ ಸಜ್ಜನ್ನ ಮಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ಮಂಡ್ಯದ ಕಲ್ಲಳ್ಳಿಯ ರವಿ ಪಟೇಲ್ ಏನಿದ್ದಾರೆ ಅವರು ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹಿಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ಅವರ ವಿರುದ್ಧ ಕಾನೂನು ಸಮರಕ್ಕೂ ಇದೀಗ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗೂಗಲ್ ವಿರುದ್ಧವೂ ಕೂಡ ಅಂದ್ರೆ ಗೂಗಲ್ ನಲ್ಲೂ ಕೂಡ ಹಳ್ಳಿಕಾರ್ ಒಡೆಯ ಎಂಬ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅದು ಕೂಡ ತಪ್ಪು. ಆ ನಿಟ್ಟಿನಲ್ಲಿ ಅವರ ವಿರುದ್ಧವೂ ಕೂಡ ಗೂಗಲ್ ವಿರುದ್ಧವೂ ಕೂಡ ಒಂದು ಹೋರಾಟವನ್ನ ಮಾಡ್ತೀವಿ ಮಾತುಗಳನ್ನ ಹೇಳಿರುವಂತದ್ದು. ಅಲ್ಲದೆ ಬಹಿರಂಗವಾಗಿ ಚರ್ಚೆಗೆ ಬರುವಂತೆ ಏಕವಚನದಲ್ಲೇ ವರ್ತೂರು ಸಂತೋಷ್ ಅವರಿಗೆ ಒಂದು ತಿರುಗೇಟನ್ನು ನೀಡುವಂತ ಕೆಲಸವನ್ನ ರವಿ ಪಟೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಹಿರಂಗ ಚರ್ಚೆಗೆ ಬನ್ನಿ, ನಾವೆಲ್ಲರೂ ಕೂಡ ಬರೋಣ, ನಾವು ಕೂಡ ದಾಖಲಾತಿಗಳನ್ನ ತಗೊಂಡು ಬರ್ತೀವಿ, ನೀನು ಯಾವ ಆಧಾರದ ಮೇಲೆ ಹಳ್ಳಿಕಾರ್ ಒಡೆಯ ಅಂತ ಬಿಂಬಿಸ್ಕೊಳ್ತಾ ಇದೀಯಾ, ನಿನಗೆ ಆ ಬಿರುದು ಕೊಟ್ಟವರು ಯಾರು, ಎಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡೋಣ, ಎಲ್ಲರೂ ಕೂಡ ಬಂದು ಆ ಒಂದು ಚರ್ಚಾಗೋಷ್ಠಿಯನ್ನೇ ಮಾಡಿ ನೀವೇ ಒಂದು ಚರ್ಚಾಗೋಷ್ಠಿಯನ್ನು ಆಯೋಜಿಸಿ ಎಂಬ ಮೂಲಕ ವರ್ತೂರು ಸಂತೋಷ್ ಅವರಿಗೆ ಒಂದು ಬಹಿರಂಗ ಸವಾಲನ್ನು ಕೂಡ ಇದೀಗ ಹಾಕಿರುವಂತದ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.